ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನವಂತೂ ಧಗಧಗಿಸ್ತಾ ಇದೆ. ಸಿಎಂ ಡಿಸಿಎಂ ನಡುವೆ ಮುಗಿಯದ ಮೆಗಾ ಫೈಟ್. ಹಾಗೇನೆ ಪ್ರತಿ ಕ್ಷಣಕ್ಕೂ ಒಂದೊಂದು ಟ್ವಿಸ್ಟ್ಗೆ ಕಾರಣ ಆಗ್ತಾ ಇದೆ. ಕಿತ್ತಾಟ ತಾರಕಕ್ಕೇರಿದ್ರು ಉಸ್ತುವಾರಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸುರ್ಜೇವಾಲಾ ಮೌನಕ್ಕೆ ಶರಣಾಗಿರೋದಾದ್ರೂ ಯಾಕೆ? ರಾಜ್ಯ ಉಸ್ತುವಾರಿ ನಡೆಯ ಬಿಗ್ ಇನ್ಸೈಡ್ ಸ್ಟೋರಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಣದೀಪ್ ಸುರ್ಜೇವಾಲಾ ಅವರು ಸುಮ್ಮನಿರೋದಾದ್ರೂ ಯಾಕೆ? ಪ್ರತಿ ಸಾರಿಯೂ ಕೂಡ ಕಾರಣ ಇಲ್ಲದೆ ಬಂದು ಮಾತಾಡ್ತಾ ಇದ್ದಂತ ಉಸ್ತುವಾರಿ ಈಗ ದಿಢೀರಂತ ಸುಮ್ಮನೆ ಆಗಿದ್ದಾರೆ. ಕುರ್ಚಿ ವಿಚಾರಕ್ಕೆ ಇಬ್ಬರ ನಡುವೆ ಕದನ ಅಂತೂ ನಿಲ್ತಾ ಇಲ್ಲ. ಪವರ್ ಫೈಟ್ ತಾರಕಕ್ಕೇರಿದ್ರು ಉಸ್ತುವಾರಿ ಗಪ್ ಚುಪ್ ಆಗಿದ್ದಾರೆ. 2 ತಿಂಗಳಿಂದ ರಾಜ್ಯದತ್ತ ಮುಖ ಮಾಡಿಲ್ಲ ಸುರ್ಜೇವಾಲಾ. ಕ್ರಾಂತಿಯ ಕಹಳೆ ಮೊಳಗಿದ್ರೂ ಕೂಡ ಉಸ್ತುವಾರಿಗಿಲ್ಲ ವರಿ. ನವೆಂಬರ್ನಲ್ಲಿ ಕಿತ್ತಾಟ ತಾರಕಕ್ಕೇರುತ್ತೆ ಅನ್ನೋ ಸುಳಿವು ವರಿಷ್ಠರಿಗೆ ಇತ್ತು. ಕ್ರಾಂತಿಯ ಸುಳಿವನ್ನ ನೀಡಿದ್ರು ಸುರ್ಜೇವಾಲಾ. ಎಚ್ಚರಿಕೆಯನ್ನ ವರಿಷ್ಠರು ಕಡೆಗಣಿಸಿದ್ರ. ಇದಕ್ಕಾಗಿ ಬೇಸರಗೊಂಡಿದ್ದಾರ ಸುರ್ಜೇವಾಲಾ. ಹೈಕಮಾಂಡ್ ನಿರ್ಲಕ್ಷ್ಯದಿಂದಲೇ ಸುರ್ಜೇವಾಲಾ ಕೈ ಚೆಲ್ಲಿದ್ರ. ಸಿಎಂ ಡಿಸಿಎಂ ಬಹಿರಂಗ ಬಡಿದಾಟಕ್ಕೆ ಮದ್ದು ಅರಿದಿಲ್ಲ ಉಸ್ತುವಾರಿ. ಇನ್ನಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ರಣದೀಪ್ ಸುರ್ಜೇವಾಲಾ ಅವರು ನಾವು ಈ ಹಿಂದೆ ಅಂದ್ರೆ ಈಗ ಸದ್ಯಕ್ಕೆ ಈ ಕುರ್ಚಿಯ ಪ್ರಹಸನ ನಡೀತಾ ಇದೆ. ಈ ಕುರ್ಚಿ ಪ್ರಹಸನಕ್ಕಿಂತ ಮುಂಚೆ ನಾವು ಗಮನಿಸಿದ ಹಾಗೆ ಸುರ್ಜೇವಾಲಾ ಅವರು ಹಲವು ವಿಚಾರಗಳಲ್ಲಿ ಕಾರಣ ಇಲ್ಲದೆ ಮೀಡಿಯಾ ಅಡ್ರೆಸ್ ಮಾಡಿದ್ದಾರೆ. ಏನೋ ಒಂದು ಸಣ್ಣ ವಿಚಾರ ಇದ್ರೂ ಕೂಡ ಮೀಡಿಯಾದ ಮುಂದೆ ಬಂದಿದ್ದಾರೆ. ಆದ್ರೆ ಇಂಥ ದೊಡ್ಡ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ರಾಜ್ಯದಲ್ಲಿ. ಕುರ್ಚಿಗಾಗಿ ಬಡದಾಡ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಅಡ್ರೆಸ್ಸೇ ಇಲ್ಲ. ಹೈಕಮಾಂಡ್ ಜೊತೆಗೆ ಮುನಿಸ್ಕೊಂಡ್ಬಿಟ್ರ ಅಥವಾ ಇವ್ರು ಹೊಡೆದಾಡುವಷ್ಟು ಹೊಡೆದಾಡ್ಲಿ ಆಮೇಲೆ ನಾವು ಎಂಟ್ರಿ ಕೊಡೋಣ ಅಂತ ಅನ್ಕೊಂಡಿದಾರ? ಶ್ರೀಪಾದ್, ಬಹಳ ಪ್ರಮುಖವಾಗಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂದ್ರೆ ಸಿಎಂ ಹಾಗೂ ಡಿಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರ ಕೊಡುಗೆ ಎಷ್ಟಿದೆಯೋ ಅಷ್ಟೇ ಕೊಡುಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರದ್ದು ಇದೆ ಅಂದ್ರೆ ಅತಿಶಯೋಕ್ತಿ ಅಲ್ಲ. ಯಾಕಂದ್ರೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ವಿಪಕ್ಷದಲ್ಲಿದ್ದಾಗ ಸಾಕಷ್ಟು ಬಾರಿ ಅವರ ಮಧ್ಯೆ ಆಂತರಿಕ ಕಚ್ಚಾಟ ಇತ್ತು. ಸಾಕಷ್ಟು ಬಾರಿ ಮುನಿಸ್ಕೊಂಡಿದ್ರು, ಮಾತನಾಡ್ತಾ ಇರಲಿಲ್ಲ, ಪಕ್ಷ ಸಂಘಟನೆ ಆಗ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಇಬ್ಬರನ್ನು ಕೂರಿಸಿ ಪದೇ ಪದೇ ಮಾತನಾಡಿ ಸಂಧಾನ ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಪಾತ್ರ ಬಹಳ ಪ್ರಮುಖವಾಗಿತ್ತು ಮತ್ತು ಅದನ್ನ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿದ್ರು ಕೂಡ. 2.5 ವರ್ಷ ಆದ್ರೂ ಕೂಡ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಕೂಡ ಭಿನ್ನಮತೀಯ ಚಟುವಟಿಕೆಗಳಾಗದಂತೆ ಗಮನ ಇಟ್ಟು ಕಾಯ್ಕೊಂಡು ಬಂದಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಆದ್ರೆ 2.5 ವರ್ಷ ತುಂಬುತ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಸಾಕಷ್ಟು ಗದ್ದಲ ಆಗುತ್ತೆ ಅನ್ನುವಂತ ಮನವರಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಸುರ್ಜೇವಾಲಾ ಅವರು ಇದ್ದೇ ಮಾಡಿಕೊಟ್ಟಿದ್ರು. ಹಾಗಾಗಿ ಈ ಭಿನ್ನಮತೀಯ ಚಟುವಟಿಕೆಗಳು ಆರಂಭ ಆಗಬಾರ್ದು ಅನ್ನೋದಾದ್ರೆ ನಾವು ಸೂಕ್ತವಾದಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕನ್ನುವಂತಹದ್ದನ್ನು ಕೂಡ ಹೈಕಮಾಂಡ್ ನಾಯಕರಂತ ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಆದ್ರೆ 2.5 ವರ್ಷ ತುಂಬಿದಂತಹ ಸಂದರ್ಭದಲ್ಲಿ ಯಾವಾಗ ಶಾಸಕರ ನಿಯೋಗ ಒಬ್ಬೊಬ್ಬರಾಗಿ ದೆಹಲಿಗೆ ಹೊರಡಕ್ಕೆ ಸ್ಟಾರ್ಟ್ ಆಯ್ತು, ಆ ಬಳಿಕ ಒಂದಷ್ಟು ಹೇಳಿಕೆಗಳ ಪ್ರಾರಂಭ ಆಯಿತು. ರಾಜಣ್ಣನವರ ಪಕ್ಷದಿಂದ ವಜಾ ಆಯಿತು. ಅಲ್ಲಿಂದ ಒಂದಷ್ಟು ಹಿಡಿತ ತಪ್ಪಿದೆ ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿ ಕಾಣಿಸ್ತಾ ಇದೆ ಸುರ್ಜೇವಾಲಾ ಅವರದು. ಆಮೇಲೆ ಹೈಕಮಾಂಡ್ ನಾಯಕರಿಗೆ ನಾನು ಸಾಕಷ್ಟು ಬಾರಿ ಎಚ್ಚರಿಸಿದ್ರು ಕೂಡ ನನ್ನ ಮನವಿಗೆ ಅವರು ಪುರಸ್ಕರಿಸಲಿಲ್ಲ, ನನ್ನ ಮನವಿನ ಅವರು ಸ್ವೀಕರಿಸಲಿಲ್ಲ. ಹೀಗಾಗಿ ಇವತ್ತು ರಾಜ್ಯ ಕಾಂಗ್ರೆಸ್ ನಲ್ಲಿ ಗೊಂದಲ ಆಗಿದೆ ಅನ್ನುವಂಥ ಒಂದು ಅಸಮಾಧಾನ ಸುರ್ಜೇವಾಲಾ ಅವರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ರಾಜ್ಯ ರಾಜಕಾರಣದಿಂದ ಮತ್ತು ಉಸ್ತುವಾರಿಯಿಂದ ಸ್ವಲ್ಪ ಅಂತರವನ್ನ ಸುರ್ಜೇವಾಲಾ ಅವರು ಕೂಡ ಕಾಯ್ದುಕೊಂಡಂತೆ ಕಾಣಿಸ್ತಾ ಇದೆ. ಕಳೆದ 2 ತಿಂಗಳಿಂದ ಕೂಡ ಅವರು ರಾಜ್ಯಕ್ಕೆ ಆಗಮಿಸಿ ಇಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳ ಮೇಲೆ ಕಣ್ಣಿಟ್ಟು ಒಂದಷ್ಟು ಎಚ್ಚರಿಕೆ ಕೊಡುವಂತ ಕೆಲಸಗಳನ್ನ ಮಾಡಬೇಕಾಗಿತ್ತು. ಆದ್ರೆ ಅವರ ಬದಲಾಗಿ ವೇಣುಗೋಪಾಲ್ ಅವರು ಎಲ್ಲವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಹೊರತು ಸುರ್ಜೇವಾಲಾ ಅವರು ಒಂದು ರೀತಿಯಲ್ಲಿ ಸ್ತಬ್ಧರಾಗಿದ್ದಾರೆ ಮತ್ತು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಮತ್ತು ರಾಜ್ಯಕ್ಕೆ ಕೂಡ ಇಲ್ಲಿವರೆಗೂ ಆಗಮಿಸಿಲ್ಲ. ಆದ್ದರಿಂದ ಅವರು ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಆಗಿರತಕ್ಕಂಥ ಬೆಳವಣಿಗೆಗಳಿಂದ ಮತ್ತು ಇಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳಿಂದ ಒಂದಷ್ಟು ಬೇಸರಗೊಂಡು ಸೈಲೆಂಟ್ ಆಗಿದ್ದಾರೆ. ಹಾಗಾಗಿ ಅವರು ಯಾವುದೇ ವಿಚಾರಗಳಲ್ಲಿ ಮಧ್ಯಸ್ಥಿಕೆ ವಹಿಸ್ತಿಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನವಂತೂ ಧಗಧಗಿಸ್ತಾ ಇದೆ. ಸಿಎಂ ಡಿಸಿಎಂ ನಡುವೆ ಮುಗಿಯದ ಮೆಗಾ ಫೈಟ್. ಹಾಗೇನೆ ಪ್ರತಿ ಕ್ಷಣಕ್ಕೂ ಒಂದೊಂದು ಟ್ವಿಸ್ಟ್ಗೆ ಕಾರಣ ಆಗ್ತಾ ಇದೆ.
ಕಿತ್ತಾಟ ತಾರಕಕ್ಕೇರಿದ್ರು ಉಸ್ತುವಾರಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸುರ್ಜೇವಾಲಾ ಮೌನಕ್ಕೆ ಶರಣಾಗಿರೋದಾದ್ರೂ ಯಾಕೆ? ರಾಜ್ಯ ಉಸ್ತುವಾರಿ ನಡೆಯ ಬಿಗ್ ಇನ್ಸೈಡ್ ಸ್ಟೋರಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಣದೀಪ್ ಸುರ್ಜೇವಾಲಾ ಅವರು ಸುಮ್ಮನಿರೋದಾದ್ರೂ ಯಾಕೆ? ಪ್ರತಿ ಸಾರಿಯೂ ಕೂಡ ಕಾರಣ ಇಲ್ಲದೆ ಬಂದು ಮಾತಾಡ್ತಾ ಇದ್ದಂತ ಉಸ್ತುವಾರಿ ಈಗ ದಿಢೀರಂತ ಸುಮ್ಮನೆ ಆಗಿದ್ದಾರೆ. ಕುರ್ಚಿ ವಿಚಾರಕ್ಕೆ ಇಬ್ಬರ ನಡುವೆ ಕದನ ಅಂತೂ ನಿಲ್ತಾ ಇಲ್ಲ. ಪವರ್ ಫೈಟ್ ತಾರಕಕ್ಕೇರಿದ್ರು ಉಸ್ತುವಾರಿ ಗಪ್ ಚುಪ್ ಆಗಿದ್ದಾರೆ. 2 ತಿಂಗಳಿಂದ ರಾಜ್ಯದತ್ತ ಮುಖ ಮಾಡಿಲ್ಲ ಸುರ್ಜೇವಾಲಾ. ಕ್ರಾಂತಿಯ ಕಹಳೆ ಮೊಳಗಿದ್ರೂ ಕೂಡ ಉಸ್ತುವಾರಿಗಿಲ್ಲ ವರಿ. ನವೆಂಬರ್ನಲ್ಲಿ ಕಿತ್ತಾಟ ತಾರಕಕ್ಕೇರುತ್ತೆ ಅನ್ನೋ ಸುಳಿವು ವರಿಷ್ಠರಿಗೆ ಇತ್ತು. ಕ್ರಾಂತಿಯ ಸುಳಿವನ್ನ ನೀಡಿದ್ರು ಸುರ್ಜೇವಾಲಾ. ಎಚ್ಚರಿಕೆಯನ್ನ ವರಿಷ್ಠರು ಕಡೆಗಣಿಸಿದ್ರ? ಇದಕ್ಕಾಗಿ ಬೇಸರಗೊಂಡಿದ್ದಾರ ಸುರ್ಜೇವಾಲಾ? ಹೈಕಮಾಂಡ್ ನಿರ್ಲಕ್ಷ್ಯದಿಂದಲೇ ಸುರ್ಜೇವಾಲಾ ಕೈ ಚೆಲ್ಲಿದ್ರ? ಸಿಎಂ ಡಿಸಿಎಂ ಬಹಿರಂಗ ಬಡಿದಾಟಕ್ಕೆ ಮದ್ದು ಅರಿದಿಲ್ಲ ಉಸ್ತುವಾರಿ. ಇನ್ನಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ರಣದೀಪ್ ಸುರ್ಜೇವಾಲಾ ಅವರು ನಾವು ಈ ಹಿಂದೆ ಅಂದ್ರೆ ಈಗ ಸದ್ಯಕ್ಕೆ ಈ ಕುರ್ಚಿಯ ಪ್ರಹಸನ ನಡೀತಾ ಇದೆ. ಈ ಕುರ್ಚಿ ಪ್ರಹಸನಕ್ಕಿಂತ ಮುಂಚೆ ನಾವು ಗಮನಿಸಿದ ಹಾಗೆ ಸುರ್ಜೇವಾಲಾ ಅವರು ಹಲವು ವಿಚಾರಗಳಲ್ಲಿ ಕಾರಣ ಇಲ್ಲದೆ ಮೀಡಿಯಾ ಅಡ್ರೆಸ್ ಮಾಡಿದ್ದಾರೆ. ಏನೋ ಒಂದು ಸಣ್ಣ ವಿಚಾರ ಇದ್ರೂ ಕೂಡ ಮೀಡಿಯಾದ ಮುಂದೆ ಬಂದಿದ್ದಾರೆ. ಆದ್ರೆ ಇಂಥ ದೊಡ್ಡ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ರಾಜ್ಯದಲ್ಲಿ. ಕುರ್ಚಿಗಾಗಿ ಬಡದಾಡ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಅಡ್ರೆಸ್ಸೇ ಇಲ್ಲ. ಹೈಕಮಾಂಡ್ ಜೊತೆಗೆ ಮುನಿಸ್ಕೊಂಡ್ಬಿಟ್ರ ಅಥವಾ ಇವ್ರು ಹೊಡೆದಾಡುವಷ್ಟು ಹೊಡೆದಾಡ್ಲಿ ಆಮೇಲೆ ನಾವು ಎಂಟ್ರಿ ಕೊಡೋಣ ಅಂತ ಅನ್ಕೊಂಡಿದಾರ? ಶ್ರೀಪಾದ್, ಬಹಳ ಪ್ರಮುಖವಾಗಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂದ್ರೆ ಸಿಎಂ ಹಾಗೂ ಡಿಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರ ಕೊಡುಗೆ ಎಷ್ಟಿದೆಯೋ ಅಷ್ಟೇ ಕೊಡುಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರದ್ದು ಇದೆ ಅಂದ್ರೆ ಅತಿಶಯೋಕ್ತಿ ಅಲ್ಲ. ಯಾಕಂದ್ರೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ವಿಪಕ್ಷದಲ್ಲಿದ್ದಾಗ ಸಾಕಷ್ಟು ಬಾರಿ ಅವರ ಮಧ್ಯೆ ಆಂತರಿಕ ಕಚ್ಚಾಟ ಇತ್ತು. ಸಾಕಷ್ಟು ಬಾರಿ ಮುನಿಸ್ಕೊಂಡಿದ್ರು, ಮಾತನಾಡ್ತಾ ಇರಲಿಲ್ಲ, ಪಕ್ಷ ಸಂಘಟನೆ ಆಗ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಇಬ್ಬರನ್ನು ಕೂರಿಸಿ ಪದೇ ಪದೇ ಮಾತನಾಡಿ ಸಂಧಾನ ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಪಾತ್ರ ಬಹಳ ಪ್ರಮುಖವಾಗಿತ್ತು ಮತ್ತು ಅದನ್ನ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿದ್ರು ಕೂಡ. 2.5 ವರ್ಷ ಆದ್ರೂ ಕೂಡ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಕೂಡ ಭಿನ್ನಮತೀಯ ಚಟುವಟಿಕೆಗಳಾಗದಂತೆ ಗಮನ ಇಟ್ಟು ಕಾಯ್ಕೊಂಡು ಬಂದಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಆದ್ರೆ 2.5 ವರ್ಷ ತುಂಬುತ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಸಾಕಷ್ಟು ಗದ್ದಲ ಆಗುತ್ತೆ ಅನ್ನುವಂತ ಮನವರಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಸುರ್ಜೇವಾಲಾ ಅವರು ಇದ್ದೇ ಮಾಡಿಕೊಟ್ಟಿದ್ರು. ಹಾಗಾಗಿ ಈ ಭಿನ್ನಮತೀಯ ಚಟುವಟಿಕೆಗಳು ಆರಂಭ ಆಗಬಾರ್ದು ಅನ್ನೋದಾದ್ರೆ ನಾವು ಸೂಕ್ತವಾದಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕನ್ನುವಂತದ್ದನ್ನು ಕೂಡ ಹೈಕಮಾಂಡ್ ನಾಯಕರಂತ ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಆದ್ರೆ 2.5 ವರ್ಷ ತುಂಬಿದಂತಹ ಸಂದರ್ಭದಲ್ಲಿ ಯಾವಾಗ ಶಾಸಕರ ನಿಯೋಗ ಒಬ್ಬೊಬ್ಬರಾಗಿ ದೆಹಲಿಗೆ ಹೊರಡಕ್ಕೆ ಸ್ಟಾರ್ಟ್ ಆಯ್ತು, ಆ ಬಳಿಕ ಒಂದಷ್ಟು ಹೇಳಿಕೆಗಳು ಪ್ರಾರಂಭ ಆಯಿತು. ರಾಜಣ್ಣನವರ ಪಕ್ಷದಿಂದ ವಜಾ ಆಯಿತು. ಅಲ್ಲಿಂದ ಒಂದಷ್ಟು ಹಿಡಿತ ತಪ್ಪಿದೆ ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿ ಕಾಣಿಸ್ತಾ ಇದೆ ಸುರ್ಜೇವಾಲಾ ಅವರದು. ಆಮೇಲೆ ಹೈಕಮಾಂಡ್ ನಾಯಕರಿಗೆ ನಾನು ಸಾಕಷ್ಟು ಬಾರಿ ಎಚ್ಚರಿಸಿದ್ರು ಕೂಡ ನನ್ನ ಮನವಿಗೆ ಅವರು ಪುರಸ್ಕರಿಸಲಿಲ್ಲ, ನನ್ನ ಮನವಿನ ಅವರು ಸ್ವೀಕರಿಸಲಿಲ್ಲ. ಹೀಗಾಗಿ ಇವತ್ತು ರಾಜ್ಯ ಕಾಂಗ್ರೆಸ್ ನಲ್ಲಿ ಗೊಂದಲ ಆಗಿದೆ ಅನ್ನುವಂಥ ಒಂದು ಅಸಮಾಧಾನ ಸುರ್ಜೇವಾಲಾ ಅವರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ರಾಜ್ಯ ರಾಜಕಾರಣದಿಂದ ಮತ್ತು ಉಸ್ತುವಾರಿಯಿಂದ ಸ್ವಲ್ಪ ಅಂತರವನ್ನ ಸುರ್ಜೇವಾಲಾ ಅವರು ಕೂಡ ಕಾಯ್ದುಕೊಂಡಂತೆ ಕಾಣಿಸ್ತಾ ಇದೆ. ಕಳೆದ 2 ತಿಂಗಳಿಂದ ಕೂಡ ಅವರು ರಾಜ್ಯಕ್ಕೆ ಆಗಮಿಸಿ ಇಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳ ಮೇಲೆ ಕಣ್ಣಿಟ್ಟು ಒಂದಷ್ಟು ಎಚ್ಚರಿಕೆ ಕೊಡುವಂತ ಕೆಲಸಗಳನ್ನ ಮಾಡಬೇಕು ಆಗಿತ್ತು. ಆದ್ರೆ ಅವರ ಬದಲಾಗಿ ವೇಣುಗೋಪಾಲ್ ಅವರು ಎಲ್ಲವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಹೊರತು ಸುರ್ಜೇವಾಲಾ ಅವರು ಒಂದು ರೀತಿಯಲ್ಲಿ ಸ್ತಬ್ಧರಾಗಿದ್ದಾರೆ ಮತ್ತು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಮತ್ತು ರಾಜ್ಯಕ್ಕೆ ಕೂಡ ಇಲ್ಲಿವರೆಗೂ ಆಗಮಿಸಿಲ್ಲ. ಆದ್ದರಿಂದ ಅವರು ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಆಗಿರತಕ್ಕಂಥ ಬೆಳವಣಿಗೆಗಳಿಂದ ಮತ್ತು ಇಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳಿಂದ ಒಂದಷ್ಟು ಬೇಸರಗೊಂಡು ಸೈಲೆಂಟ್ ಆಗಿದ್ದಾರೆ. ಹಾಗಾಗಿ ಅವರು ಯಾವುದೇ ವಿಚಾರಗಳಲ್ಲಿ ಮಧ್ಯಸ್ಥಿಕೆ ವಹಿಸ್ತಿಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಯಾಗಿ.